ಫಸ್ಟ್ ಇರೋದು ನೆಕ್ ರೊಟೇಷನ್. ಸೊ ರೈಟ್ ಟು ಲೆಫ್ಟ್ ಆ್ಯಂಡ್ ಲೆಫ್ಟ್ ಟು ರೈಟ್ ರೊಟೇಷನ್ 8 to 10 ಟೈಮ್ಸ್ ರಿಪೀಟ್ ಮಾಡಬೇಕು. ಅದಾದಮೇಲೆ ಅಪ್ ಆ್ಯಂಡ್ ಡೌನ್ ಆದಷ್ಟು ಸ್ಟ್ರೆಚ್ ಮಾಡಿ ಆ್ಯಂಡ್ ಸೈಡ್ ಅಲ್ಲಿ ಕೂಡ ಸ್ಟ್ರೆಚ್ ಮಾಡಬೇಕು. ಆಮೇಲೆ ಶೋಲ್ಡರ್ ಜಾಯಿಂಟ್. ಇಲ್ಲಿ ಆರ್ಮ್ ರೊಟೇಷನ್ ಅಂತೀವಲ್ಲ, ಇದು ಮುಂದೆಯಿಂದ ಹಿಂದೆ ಅಂದರೆ ಆ್ಯಂಟೀರಿಯರ್ ಟು ಪೋಸ್ಟೀರಿಯರ್ ರೊಟೇಟ್ ಮಾಡಬೇಕು, ಪೋಸ್ಟೀರಿಯರ್ ಟು ಆ್ಯಂಟೀರಿಯರ್ ರೊಟೇಟ್ ಮಾಡಬೇಕು. ಎಲ್ಲ 8 to 10 ಕೌಂಟ್ಸ್ವರೆಗೂ. ಆಮೇಲೆ ಸೈಡ್ ವರ್ಡ್ಸ್. ಹಾಗೆಯೇ ಅಪ್ ಆ್ಯಂಡ್ ಡೌನ್. ಸೊ ಎರಡು ಕಡೆ ಆಲ್ಟರ್ನೇಟ್ ಆಗಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಮಾಡೋದರಿಂದ ಶೋಲ್ಡರ್ ಜಾಯಿಂಟ್ ಮೊಬಿಲಿಟಿ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದು ಸೇಮ್ ಶೋಲ್ಡರ್ ಜಾಯಿಂಟಲ್ಲಿ ರೊಟೇಟ್ರಿ ಮೂಮೆಂಟ್ಸ್ ಅಂತೀವಲ್ವ. ಸೊ ರೊಟೇಟ್ರಿ ಮೂಮೆಂಟ್ಸ್ ಮತ್ತು ಆ್ಯಂಟೀರಿಯರ್ ಟು ಪೋಸ್ಟೀರಿಯರ್, ಫ್ರಂಟಿಂದ ಬ್ಯಾಕ್, ಬ್ಯಾಕ್ ಟು ಫ್ರಂಟ್, ಕಂಪ್ಲೀಟ್ ಸರ್ಕಲ್ ಥರ ಮೂಮೆಂಟ್ ಮಾಡಬೇಕು. ಮತ್ತು ಸೈಡ್ ವೇಸ್. ಆಮೇಲೆ ಅಪ್ ಆ್ಯಂಡ್ ಡೌನ್. ಸೊ ಇಲ್ಲಿ ಅಪ್ ಹೋದಾಗ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಇನ್ನೂ ಎಫೆಕ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ 8 to 10 ಕೌಂಟ್ಸ್. ನೆಕ್ಸ್ಟ್ ಒನ್ನು ಕಂಪ್ಲೀಟ್ ಸ್ಪೈನ್ನ ಮೊಬಿಲಿಟಿ ಅಂತ ಹೇಳ್ತೀವಿ. ಸೊ ಈ ಥರ ಬೆನ್ನೆಲುಬು ಏನಿರುತ್ತಲ್ಲ ಅದರದ್ದು ಸ್ಟ್ರೆಚಿಂಗ್ ಅಥವಾ ಮೊಬಿಲಿಟಿ ಚೆನ್ನಾಗಾಗುತ್ತೆ. ಸೇಮ್ ಸ್ಪೈನ್ ಮೊಬಿಲಿಟಿ ಅಂದರೆ ಬೆನ್ನೆಲುಬಿಗೆ ಇನ್ನೊಂದು ಏನಂದರೆ ಈ ಥರ ನಾವು ಕಂಪ್ಲೀಟ್ ಸ್ಟ್ರೆಚ್ ಅಪ್ವರ್ಡ್ ಮಾಡಿಕೊಂಡು ಆಮೇಲೆ ಕೈಯಿಂದ ಕಾಲು ಬೆರಳಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮೇಲ್ಗಡೆ ಸ್ಟ್ರೆಚ್ ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟ್ ಸಿಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹಿಪ್ ಮೊಬಿಲಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ರೈಟ್ ಟು ಲೆಫ್ಟ್ ಆ್ಯಂಡ್ ಲೆಫ್ಟ್ ಟು ರೈಟ್ ಸರ್ಕ್ಯುಲರ್ ಮೂಮೆಂಟ್ಸ್ ಮಾಡಬೇಕು, 8 to 10 ಕೌಂಟ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಹಿಪ್ಪಲ್ಲಿ ಇನ್ನೊಂದು ಥರದ ಮೊಬಿಲಿಟಿ. ಸೊ ಇಲ್ಲೇನು ಈ ಥರ ನಮ್ಮದು ಹಿಪ್ಸ್ನ ಫ್ಲೆಕ್ಸ್ ಮಾಡೋದು. ಸೊ ಇಲ್ಲಿ ಏನಾಗ್ತಿದೆ, ನೀ ಜಾಯಿಂಟು ಆಲ್ಮೋಸ್ಟ್ ನಮ್ಮ ಚೆಸ್ಟ್ ಲೆವೆಲ್ಗೆ ರೀಚ್ ಆಗ್ತಿದೆ. ಆಮೇಲೆ ಬಂದುಬಿಟ್ಟು ಥೈಸಲ್ಲಿರೋ ಮಸಲ್ಸ್ನ ಸ್ಟ್ರೆಚ್ ಮಾಡೋದು. ಇದರಿಂದ ನೀ ಜಾಯಿಂಟ್ ಮೊಬಿಲಿಟಿ ಕೂಡ ಚೆನ್ನಾಗಾಗುತ್ತೆ. ಸೊ ಈ ಥರ ಕಾಲು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಪಾದದಿಂದ ಸ್ವಲ್ಪ ಸ್ಟ್ರೆಚ್ ಕೊಡಬೇಕು. ಆ ಫೀಲು ಥೈಸಲ್ಲಿರೋ ಮಸಲ್ಸ್ ಮೇಲೆ ಫೀಲ್ ಆಗುತ್ತೆ ಸ್ಟ್ರೆಚ್ ಆಗ್ತಿರೋದು. ನೀ ಮೊಬಿಲಿಟಿ. ಅದಾದಮೇಲೆ ಆ್ಯಂಕಲ್ ಜಾಯಿಂಟ್ ಅಂದರೆ ಫೀಟ್ ಇರುತ್ತಲ್ಲ, ಸೊ ಫೀಟಲ್ಲಿ ಸ್ಟ್ರೆಚಿಂಗ್ ಅಂತ ಹೇಳ್ತೀವಿ. ಸೊ ಇದರಿಂದ ಕಾಲಲ್ಲಿರೋ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ನೆಕ್ಸ್ಟ್ ಒನ್ ಸ್ಮಾಲ್ ಜಾಯಿಂಟ್ಸ್ ಮೊಬಿಲಿಟಿ ಅಂತೀವಿ. ಮೇನ್ಲಿ ರಿಸ್ಟ್ ಜಾಯಿಂಟಲ್ಲಿ ಈ ಥರ ಸರ್ಕ್ಯುಲರ್ ಮೂಮೆಂಟ್ಸ್ ಮಾಡಬೇಕು, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಮೂಮೆಂಟ್ಸ್. ಆಮೇಲೆ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಮಾಡೋದ್ರಿಂದ ರಿಸ್ಟ್ ಜಾಯಿಂಟ್ ಮೊಬಿಲಿಟಿ ಚೆನ್ನಾಗಾಗುತ್ತೆ. ಅದರ ಜೊತೆಗೇ ಹ್ಯಾಂಡ್ಸಲ್ಲಿರೋ ಸ್ಮಾಲ್ ಮಸಲ್ಸ್ ಕೂಡ ಆ್ಯಕ್ಟಿವೇಟ್ ಮಾಡಬೇಕು. ಸೊ ಈ ಮೂಮೆಂಟ್ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ಆ್ಯಂಕಲಲ್ಲಿ ಅಂದರೆ ಫೀಟಲ್ಲಿ ಈ ಥರ ರೊಟೇಟ್ರಿ ಮೂಮೆಂಟ್ಸ್ ಮಾಡೋದ್ರಿಂದ ಆ್ಯಂಕಲ್ ಮೊಬಿಲಿಟಿ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಕೂಡ ಸರ್ಕ್ಯುಲರ್ ಮೂಮೆಂಟ್ಸ್ ಲೆಫ್ಟ್ ಟು ರೈಟ್ ಹಾಗೆ ರೈಟ್ ಟು ಲೆಫ್ಟ್
ಮಾಡೋದ್ರಿಂದ ಆ್ಯಂಕಲ್ ಮೊಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಜಾಯಿಂಟ್ ಮೊಬಿಲಿಟಿ ಎಕ್ಸರ್ಸೈಸ್ ಅಂತ ಹೇಳ್ಬೋದು.